ಪತ್ರಿಕಾ ಮಾಧ್ಯಮದವರಿಗೆ ವಿಷಯ ಏನು ಹೇಳಬೇಕಪ್ಪ ಅಂತಂದರೆ ನಮ್ಮ ಸಮುದಾಯದ ಅವ್ವಣ್ಣ ಮ್ಯಾಕೇರಿ ಅವರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ಕೊಡ್ತೀನಿ ಅಂತಂದು BJP ಪಕ್ಷದವರು ನಮಗೆ ಇವತ್ತು ಅನ್ಯಾಯ ಮಾಡ್ಕೊತ ಬಂದಿದ್ದಾರೆ. ಅನ್ಯಾಯ ಕೂಡ ಆಗಿದೆ ಅವ್ವಣ್ಣ ಮ್ಯಾಕೇರಿ ಅವರಿಗೆ. ಯಾಕಂತಂದರೆ ಸುಮಾರು 10 ದಶಕಗಳಿಂದ ಅವ್ವಣ್ಣ ಮ್ಯಾಕೇರಿ ಅವರು BJP ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ದುಡ್ತಾ ಇದ್ದಾರೆ. ಅವರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕಂತಂದು ಸುಮಾರು ನಾವು ಲಾಸ್ಟ್ ಬಾರಿ ಕೂಡ ರದ್ದೇವಾಡಿ ಸಾಹೇಬ್ರವರಿಗೆ ಆಕಾಂಕ್ಷಿ ಕೂಡ ಆಗಿದ್ದರು. ನಮ್ಮ ಇವರು ಅವ್ವಣ್ಣ ಮ್ಯಾಕೇರಿ ಅವರು ಆಕಾಂಕ್ಷಿ ಆದಮೇಲೆ ಅವ್ವಣ್ಣ ಮ್ಯಾಕೇರಿ ಅವರು ಮತ್ತಿಮೂಡು ಸಾಹೇಬ್ರವರೇ ಸ್ವಂತ ಅವರೇನು ತಂದಿದ್ರು ಇಲ್ಲ ಅವರಿಗೆ ಮತ್ತೆ ನೆಕ್ಸ್ಟ್ ಏನಾಯಿತು ಇವರಿಗೆ ಸ್ವಂತ ಇದು ಆಗಿ ಮಾಡಿದ್ರು. ಮತ್ತೆ ರದ್ದೇವಾಡಿ ಸರ್ ಅವರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ಮತ್ತೆ ಅವರಿಗೆ ಮರು ಸ್ಥಾನ ಕೊಟ್ಟರು ಕೂಡ ಈ ಸದ್ಯ ನಾವು ಏನು ಮಾಡಿದ್ವಿ ಲಾಸ್ಟ್ ಟೈಮು ನಾವು ಹೋಗಿ ಮತ್ತಿಮೂಡು ಸಾಹೇಬ್ರ ಮನೆಗೆ ಹೋದ್ಮೇಲೆ ಸರ್ ನಮ್ಮ ಸಮುದಾಯಕ್ಕೆ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ, ನಮ್ಮ ಸಮುದಾಯದವರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನ ಕೊಡ್ತೀನಿ ಅಂತಂದು ಆಶ್ವಾಸನೆ ಕೊಟ್ಟು ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ಕೊಡಲಿಲ್ಲ ಸರ್. ಹ್ಯಾಂಗೆ ಮಾಡ್ಬೇಕು ಸರ್? ಅವ್ವಣ್ಣ ಮ್ಯಾಕೇರಿ ಅವರು ನಿಷ್ಠಾವಂತ ಸುಮಾರು 20 ವರ್ಷಗಳ ಕಾಲ ಆಯಿತು BJPಯಲ್ಲಿ ದುಡಿತಾ ಬಂದಿದ್ದಾರೆ. ಅವರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನ ಕೊಡ್ತೀನಿ ಅಂತ ಕೊಡಲಾಗ್ಯಾರ ಸರ್. ಯಾಕೆ ಅಂತಂದರೆ ಇಲ್ಲಪ್ಪ ಇದೊಂದು ಸಲ ಏನೂ ಆಗಿದೆ, ನೆಕ್ಸ್ಟ್ ಟೈಮ್ ಏನಿಲ್ಲ, ನೆಕ್ಸ್ಟ್ ಬರುವಂಥ ಏನು ಇದು ಇರ್ತದಲ್ಲ ಆ ಟೈಮ್ನಾಗ ಅವ್ವಣ್ಣ ಮ್ಯಾಕೇರಿ ಅವ್ರಿಗೆ ನಾನೇ ಹೇಳ್ತೀನಿ ಅವ್ರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ಮಾಡ್ತೀನಿ. ಜರ್ಕರ್ತ ನಾನು ಜಿಲ್ಲಾ ಅಧ್ಯಕ್ಷವನ್ನ ಸ್ಥಾನವನ್ನು ನಾನು ಬೇಡಿಕೆ ಇಟ್ಕೊಂಡು ಜರ್ಕರ್ತ ನಾನು ಮಾಡಲಿಲ್ಲ ಅಂತಂದ್ರೆ ನಾನು ರಾಜೀನಾಮೆ ಕೂಡ ಕೊಡ್ತೀನಿ ಅಂತ ಮತ್ತಿಮೂಡು ಸಾಹೇಬ್ರು ಹೇಳಿದ್ದಾರೆ. ಅದಕ್ಕೆ ಅಂತಂದು ನಾವು ಇವತ್ತು ಮತ್ತಿಮೂಡು ಸಾಹೇಬ್ರ ಮನೆಗೆ ಬಂದಿದ್ದು. ಮತ್ತಿಮೂಡು ಸಾಹೇಬ್ರು ಇಲ್ಲಿ ಇಲ್ಲ, ಎಲ್ಲೋ ಬೆಂಗಳೂರು ಹೋಗಿದ್ದಾರಂತೆ, ನಾಳೆ ಬಿಟ್ಟು ನಾಡಿನ ಬರ್ತಾ ಇದ್ದಾರೆ ಅಂತಂದರೆ. ಯಾಕಂತಂದರೆ ನಮ್ಮ ಸಮಾಜದ ನಿರಂತರವಾಗಿ BJP ಪಕ್ಷ ಇಡೀ ಹಿಂದುಳಿದ ವರ್ಗ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದೆ. ಯಾಕಂದರೆ ಇವತ್ತು ಯಾವುದೇ ಸಮಾಜ ಆಗಲಿ, ಇವತ್ತು ಅಲ್ಪಸಂಖ್ಯಾತ ಆಗಲಿ, ಇವತ್ತು ಹಾಲುಮತ ಸಮಾಜ ಆಗಲಿ, ಇವತ್ತು ದಲಿತ ಸಮಾಜ ಆಗಲಿ, ಇವತ್ತು ಕೋಲಿ ಸಮಾಜ ಆಗಲಿ, ಇವತ್ತು ತಳವಾರ ಸಮಾಜ ಆಗಲಿ, ಇವತ್ತು ವಾಲ್ಮೀಕಿ ಸಮುದಾಯ ಆಗಲಿ, ಇವತ್ತು ಯಾವುದೇ ಸಮಾಜಕ್ಕೆ BJP ಸ್ಥಾನಮಾನ ಏನೂ ಕೊಟ್ಟಿಲ್ಲ. ಇದು ಇತಿಹಾಸ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷ ಕೂಡ ಲಿಂಗಾಯತ ಸಮುದಾಯದವರು ಆಗ್ತಾರೆ, ಮತ್ತು ನಗರ ಅಧ್ಯಕ್ಷ ಕೂಡ ಲಿಂಗಾಯತ ಸಮುದಾಯದವರೇ ಆಗ್ತಾ ಬಂದಿದ್ದಾರೆ. ಹಿಂದುಳಿದ ವರ್ಗದವ್ರಿಗೆ ಖಾಲಿ BJP ಏನು ಮಾಡ್ತದೆ, वोट बैंक खाली वोट हाका दो, दबाना आना, ऐसा ही हमारा काम हो गया. अभी ऐसा काम थोड़ी चलता हमारा. हमको भी कुछ स्थान मान वगैरह कुछ तो देना चाहिए ना. ये लोग नहीं दे रहे, लोग स्थान मान क्यों नहीं देना चाहिए ಅಲ್ಲ. ನಮ್ಮ ಅವ್ವಣ್ಣ ಮ್ಯಾಕೇರಿ ಸಾಹೇಬರು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಯಾರಿಗರಿ ಅನ್ಯಾಯ ಆದಾಗ, ಅತ್ಯಾಚಾರ ಆದಾಗ, ಏನೇ ಆದರೆ ಮೊಟ್ಟ ಮೊದಲು ಬಾರಿ ಬಂದು ಧ್ವನಿ ಎತ್ತುವ ಏಕೈಕ ನಾಯಕ ಅದು ಯಾರಾದಿದ್ರೆ ಅವ್ವಣ್ಣ ಮ್ಯಾಕೇರಿ. ಯಾಕಂತಂದರೆ ನಮ್ಮ ಸಮುದಾಯ ಸುಮಾರು 50,000ಕ್ಕಿಂತ ಒಂದು ತಾಲೂಕಿನಲ್ಲಿ 50,000ಕ್ಕಿಂತ ಹೆಚ್ಚು ನಾವು ಮತದಾರಿದ್ದೇವೆ. ನಾವು ಕೋಲಿ ಸಮಾಜ. ಇವತ್ತು ಕೋಲಿ ಸಮಾಜದವ್ರು ಅಷ್ಟೇ ಅಲ್ಲ, ಇವತ್ತು ಹಾಲು ಮತ ಸಮಾಜ ಬಂದಿದ್ದಾರೆ, ದಲಿತ ಸಮಾಜ ಬಂದಿದ್ದಾರೆ, ತಳವಾರ ಸಮಾಜದವ್ರು ಬಂದಿದ್ದಾರೆ, ಮತ್ತು ವಾಲ್ಮೀಕಿ ಸಮುದಾಯದವರು ಎಲ್ಲ ಸಮುದಾಯ. ಅವ್ವಣ್ಣ ಮ್ಯಾಕೇರಿ ಸಾಹೇಬ್ರಿಗೆ ಇವತ್ತು ಜಿಲ್ಲಾ ಅಧ್ಯಕ್ಷ ಸ್ಥಾನ ಕೊಡ್ಬೇಕು ಸರ್. ಮರಳಿ ಯಾರಿಗೆ ಕೊಟ್ಟಿದ್ದಾರೆ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ತಗೊಂಡು ನಮ್ಮ ಜಿಲ್ಲಾ ಅಧ್ಯಕ್ಷ ಸ್ಥಾನ ಕೊಡ್ಬೇಕು. ಅವರಿಗೆ ಅವರೇ ಮೇನ್ ಅದಾರ ಸರ್. ಇಲ್ಲಿ MLA MP ಗಳು ಏನು ಅದಾರಲ್ರಿ, ಅವ್ರ ಮನೇನೆ. ಅದಕ್ಕೆ ಅಂತ ನಾವು ಬಂದಿದ್ದೇವೆ, ಇಲ್ಲಿ ಕೇಳೋಕೆ ಬಂದಿದ್ದೆವು. ಇವತ್ತು MLA MP ಕೂಡ ಇವತ್ತು ಉಮೇಶ್ ಜಾಧವ್ ಒಂದು ಸಲ ತೋರಿಸಿದ್ದೇವೆ ನಾವು. ಉಮೇಶ್ ಜಾಧವ್ ಅವರಿಗೆ ಸೋಲಿಲ್ಲದ ಸರ್ದಾರಿಗೆ ಸೋಲಿನ ರುಚಿ ತೋರಿಸಿದೆ ಹಿಂದುಳಿದ ವರ್ಗದವ್ರಿಗೆ ಗೊತ್ತಿರ್ಬೋದು ಸರ್. ಇವತ್ತು ಅಂಥ ಟೈಮ್ನಲ್ಲಿ ಉಮೇಶ್ ಜಾಧವ್ ಅವ್ರಿಗೆ ಗೆದ್ಸಿದ್ದು ಕೂಡ ಇದೇ ಕೋಲಿ ಸಮಾಜ ಸರ್. ಸುಮಾರು 6 ಲಕ್ಷ ಕೋಲಿ ಸಮಾಜ ಮತದಾರ ಇದ್ದೇವೆ ಸರ್ ನಾವು ಈ ಕಲಬುರಗಿ ಜಿಲ್ಲೆ ಒಳಗೆ. ಇವತ್ತು ಉಮೇಶ್ ಜಾಧವ್ ಕೂಡ ಗೆಲ್ಸಿದ್ದು. ಈ ಲಾಸ್ಟ್ ಟೈಮ್ ಏನಾಯಿತು MP ಚುನಾವಣೆಗೆ ಉಮೇಶ್ ಜಾಧವ್ ಕೂಡ ಇದೇ ಪ್ರಾಬ್ಲಮ್ ಆಗಿತ್ತು. ಇದೇ ಪ್ರಾಬ್ಲಮ್ ಆದ್ಮೇಲೆ ಉಮೇಶ್ ಜಾಧವ್ ಏನಾಗಿದೆ, ಈ ಬರುವಂಥ ಟೈಮ್ನಲ್ಲಿ TP ZP ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ. ಆ ಟೈಮ್ನಲ್ಲಿ BJPದು ಏನದ ನಾವು ತೋರಿಸ್ತೇವೆ ಸರ್. ನಾವು BJPಗೆ ಹ್ಯಾಂಗೆ ಏನು ಮಾಡ್ಬೇಕಂತ ಇಷ್ಟು ದಿನ ನಮ್ಮವ್ರಿಗೆ ಯಾಕೆ ಇದು ಮಾಡ್ತಾ ಇದ್ದಾರೆ ಸರ್. ಲಾಸ್ಟ್ ಟೈಮ್ ಆಕಾಂಕ್ಷಿ ತಪ್ಪಿದೆ, ಇದು ತಪ್ಪಿದೆ, ನಿಮ್ಮ ಸಮುದಾಯದು ಇಷ್ಟೊಂದು ಹಿಂದುಳಿದ ವರ್ಗದವರು ನಾವು ಏನಿಲ್ಲ, ನಾವು ಜಿಲ್ಲಾ ಅಧ್ಯಕ್ಷ ಕೊಡ್ತೀವೋ ಅದು ಕೊಡ್ತೀವೋ ಅಂತಂದು ನಮ್ಮ ಮ್ಯಾಕೇರಿ ಸಾಹೇಬ್ರೆ ಸ್ವಂತ ಮತ್ತಿಮೂರು ಸಾಹೇಬ್ರೆ ಕಾಂಗ್ರ್ಯಾಚುಲೇಷನ್ ಹೇಳಿದ್ದಾರೆ ಸರ್. ವಿಜೇಂದ್ರ ಸಾಹೇಬ್ರು ಕೂಡ ಅವ್ವಣ್ಣ ಸಾಹೇಬ್ರೆ ನಿಮ್ಮದೇ ಆಗ್ತದೆ ನೋಡ್ರಿ 1 ಗಂಟೆ ಒಳಗೆ ಅಂತದ್ದು ಅವ್ರು ಕೂಡ ಹೇಳಿದ್ದಾರೆ ಲಾಸ್ಟ್ ಟೈಮ್ ಸರ್. ಮತ್ತೆ ಕಂಟಿನ್ಯೂ ರದ್ದೇವಾಡಿ ಸರ್ಗೆ ಮಾಡಿದ್ರು ಸರ್. ಮತ್ತು ಈ ಟೈಮ್ನಲ್ಲಿ ಅಂದರೆ ಖಾಲಿ ಅವ್ರು ಕೋರ್ ಕಮಿಟಿ ಮೀಟಿಂಗ್ ಮಾಡ್ಕೊಂಡೆ ಅಂದ್ರೆ ನಮ್ಮ ಹಿಂದುಳಿದ ಸಮುದಾಯದ ಓಟ್ ಬೇಡ ಸರ್. ಇವರಿಗೆ ಮತಗೋಸ್ಕರ ಹಿಂದುಳಿದ ವರ್ಗದವ್ರು ಬೇಕು. ರಾಜಕೀಯ ಸ್ಥಾನ ಮಾನ ಬೇಕಾದ್ರೆ ನಮ್ಮ ಓಟ್ ಬೇಡ ಅಂತಂದ್ರೆ ಹ್ಯಾಂಗೆ ಸರ್? ಇದು ತಾವೇ ಸರ್. ಹಾಂ, ವಿರೋಧಿ ಸರ್. ನಾವು ಹೇಳ್ತೇವಲ್ಲ ಸರ್, ವಿರೋಧಿ. ಇನ್ನು ಮುಂದೆ TP ZP ಏನು ಚುನಾವಣೆ ಅದಲ್ಲ ಸರ್, ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ. ಆ ಚುನಾವಣೆಯಲ್ಲಿ ಈ ಹಿಂದುಳಿದ ವರ್ಗದ ಏನದ ಪವರ್, ದಮ್ಮು ತಾಕತ್ತು ಏನೋ ನಾವು ತೋರಿಸ್ತೇವೆ ಸರ್. ಕರ್ತದೆ. ನನ್ನ ಹೆಸರು ಪ್ರೇಮ್ ಕೊಹ್ಲಿ ಅಂತಂದು ಸರ್. ಓಕೆ ದನ್ ಮುಂದೆ ಈ ಸದ ಕುಳ್ಳಿಲ್ಲ ಅಂತ ಚೇಂಜ್ ಮಾಡಲಿಲ್ಲ ಅಂದ್ರೆ ಮಾಜಿ ಹಾಲಿ ಎಲ್ಲ ಯಾರ BJP ಒಳಗೆ ಈ ಸದ ವಿನಾಯಕ್ ಹೇಳಿದ್ರಿ, ವಿನಾಯಕ ಕೋರ್ ಕಮಿಟಿ ಅಂತೇಳಿ ಅದು ಆಗಿಲ್ಲದು. ಅದಕ್ಕಾಗಿ ಇವತ್ತು ಎಷ್ಟು ಮಂದಿ ಅಂದ್ರೆ ಇದು ಅಫಜಲ್ಪುರ ತಾಲೂಕಿನಲ್ಲಿರುವಂಥವ್ರೇ ಆಕಾಂಕ್ಷಿಗಳಿದ್ರು, ಅವ್ರದ್ದು ಹೆಸರಿತ್ತು. ಒಂದು ಸಲ ಇಲ್ಲ, ಇದು 3ನೇ ಬಾರಿ ಏನಪ್ಪ ಅಂದ್ರೆ ಅವ್ವಣ್ಣ ಮ್ಯಾಕೇರಿ ಹೆಸರು ಇಡತ್ತಾರ. ಹೆಂಗೆ ಮಾಡ್ಲತ್ತಾರಪ್ಪ ಅಂದ್ರೆ ಸುಮ್ಮ ತುಪ್ಪ ತಂದು ಮುಗಿ ಹೊರಸಂಗೆ ಮಾಡ್ಲಾಕತ್ತಾರ ಹೆಸರಿಡೋದು. ಮತ್ತು ಯಾಕಪ್ಪ ಈ ಪರಿಸ್ಥಿತಿ ಏನಂದ್ರೆ ಈ ಒಂದು BJP ಒಂದು ಸಿದ್ಧಾಂತ ಅದೋ ಇಲ್ಲೋ ಗೊತ್ತಿಲ್ಲ. ಏನಪ್ಪ ಅಂದ್ರೆ ಈ ಸದ ಓಟ್ ಬಂದಾಗ ಇಷ್ಟೇ ಹಿಂದುಳಿದ ವರ್ಗಗಳು SC ST OBC ಅಂತೇಳಿ ಮಾತಾಡ್ತಾರೆ. ಇದೇನು ಸ್ಥಾನಮಾನ ಬಂದಾಗ ಹಿಂದುಳಿದವ್ರದ್ದು SC ST ಅವ್ರಿಗೆ ಒಟ್ಟು ಇದನ್ನೇ ಬರಲ್ಲ, ಹೆಸರು ಬರಲ್ಲ ಅವರಿಗೆ. ಅದಕ್ಕೆ ಮೇಲವ್ರದೇವ್ರು ಸೀಮಿತ ಆಗಿಬಿಟ್ಟದ್ದು ಇದು. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಏನಾಗಿಲ್ಲ. ಬಿ ಏನಾದರೂ ನೀವು ಏನು ಮೀಟಿಂಗ್ ಮಾಡ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ. ನಾಳೆ ಇಲ್ಲಿ ಗುಲ್ಬರ್ಗ ಜಿಲ್ಲೆಗೆ ಇವ್ರು ಹೊಂಟ್ರ ವಿಜಯೇಂದ್ರ ರಾಜ್ಯ ಅಧ್ಯಕ್ಷರು
ಅವ್ರಿಗೂ ಮನವಿ ಮಾಡ್ತಾ ಇದ್ದೀನಿ ನಾನು. ನೀವು ಏನಾದರೂ ಮಾಡಿ ನಮ್ಮ ಅವ್ವಣ್ಣ ಮ್ಯಾಕೇರ್ ಸರ್ ಅವರಿಗೆ, ಯಾಕೆ ನಾವು ಅವ್ವಣ್ಣ ಮ್ಯಾಕೇರ್ ಸರ್ ಅವರಿಗೆ ಮಾಡ್ಬೇಕತ್ತೆ ನಾವು ನಿಮಗೆ ಮನವಿ ಮಾಡ್ತೀವಪ್ಪ ಅಂದ್ರೆ, ಬಿ ಜೆ ಪಿಯಲ್ಲಿ 20 ವರ್ಷಗಳ ಕಾಲ ಅವ್ರು ಸತತ ಸಂಘಟನೆ ಕಟ್ಟಿ ಪಕ್ಷ ಬೆಳೆಸ್ಯಾರ. ಇವತ್ತು ಹೆಂಗಪ್ಪ ಅಂದ್ರೆ ಅಫ್ಜಲ್ಪುರ ತಾಲೂಕು ಅಷ್ಟೇ ಅಲ್ಲ, ಗ್ಲೋಬಲ್ ಜಿಲ್ಲೆಯಲ್ಲಿ ಇಲ್ಲಿ ಇಡೀ ಕರ್ನಾಟಕ ತುಂಬ ಅವರು ಸಂಘಟನೆ ಸಮಾಜ ಸೇವೆ ಹೇಳ್ಕೊಂಡು ಅವ್ರು ಸಂಘಟನೆ ಹೋಟ್ ಬ್ಯಾಕ್ ಮುಖಾಂತರ MLA ಆಗ್ಯಾರ, ಮಂತ್ರಿಗಳಾಗ್ಯಾರ. ಅದಕ್ಕೆಲ್ಲ ಏನಪ್ಪ ಅಂದ್ರೆ ನಾಳೆಗೆ ಅವ್ರಿಗೆ ನೀವು ಜಿಲ್ಲಾಧ್ಯಕ್ಷ ಸ್ಥಾನ ಮತ್ತೊಮ್ಮೆ ಮಾಡ್ಬೇಕಂತ ಅವ್ರಿಗೆ ಮನವಿ ಅದ.